ಸ್ತ್ರೀವಾದಿ ವಿಮರ್ಶೆ ಮತ್ತು ಲೆಸ್ಬಿಯನ್ ತೀವ್ರವಾದಿ ಸ್ತ್ರೀವಾದ. ಆರಂಭ ಕಾಲದ ಸ್ತ್ರೀವಾದವು ಹೆಣ್ಣು ಮತ್ತು ಗಂಡುಗಳಲ್ಲಿ ಕಾಣುವ ಜೈವಿಕ ವ್ಯತ್ಯಾಸಗಳೇ ಲಿಂಗತ್ವ ಎಂಬ ವ್ಯತ್ಯಾಸಗಳನ್ನು ಸ್ಥಾಪಿಸಲು ಕಾರಣವಾದವು ಎಂದು ನಂಬಿತ್ತು. ಆದರೆ 20ನೇ ಶತಮಾನದ ಸ್ತ್ರೀವಾದವು ಲಿಂಗತ್ವ ವ್ಯತ್ಯಾಸಗಳನ್ನು ಸ್ಥಾಪಿಸಲು ನೆರವಾದದ್ದು ಸ್ತ್ರೀತ್ವ ಮತ್ತು ಪುರುಷತ್ವ ಎಂಬ ಮಿತ್ಗಳು ಎಂಬುದನ್ನು ಶೋಧಿಸಿದವು. ಈ ಸಾಮಾಜಿಕ ರಚನೆಗಳನ್ನು ಕುರಿತು ಮೊದಲು ಮಾತನಾಡಿದವಳು ಫ್ರೆಂಚ್ ಅಸ್ತಿತ್ವವಾದಿ ಸ್ತ್ರೀವಾದಿ ಸಿಮೋನ್ ದ ಬೋವಾ. ಒನ್ is not born a woman but rather becomes one ಎಂದು ಹೇಳಿದಳು. ಆದರೆ ಸ್ತ್ರೀತ್ವ ಮತ್ತು ಪುರುಷತ್ವಗಳ ಪರಿಧಿಗೇ ಬರದ ವೈವಿಧ್ಯದ ಲೈಂಗಿಕತೆಗಳು ಸ್ತ್ರೀವಾದಿ ಪರಿಗಣನೆಗೂ ಬರದೇ ಹೋದವು. ಸ್ತ್ರೀವಾದಿಗಳಲ್ಲೇ ಇದ್ದ ಹಲವು ಲೆಸ್ಬಿಯಾನ್ ಹಾಗೂ ತೀವ್ರವಾದಿ ಚಿಂತಕಿಯರು ಇದನ್ನು ವಿರೋಧಿಸಿದರು. ಮಹಿಳೆಯರ ಲೈಂಗಿಕತಾ ಆನಂದವು ಒಂದೇ ರೀತಿಯದು ಎಂದಿಲ್ಲ. ಆ ಆನಂದವು ವೈವಿಧ್ಯಗಳಲ್ಲಿ ವ್ಯಕ್ತವಾಗುತ್ತದೆ. ಮಹಿಳೆಯನ್ನು ಅಧೀನಗೊಳಿಸಿ ಇರಿಸುವ ಚಿಂತನೆಗಳಿಗೆ ಮಹಿಳಾ ಲೈಂಗಿಕತಾ ಆನಂದದ ಈ ವೈವಿಧ್ಯಗಳು ಭಯ, ಆತಂಕಗಳನ್ನು ಮೂಡಿಸುತ್ತವೆ. ಏಕೆಂದರೆ ಮಹಿಳೆಯ ಈ ಸಾಮರ್ಥ್ಯವನ್ನು ಸುಲಭವಾಗಿ ಮಣಿಸಿ ನಿಯಂತ್ರಿಸಲಾಗದು. ಅಂದರೆ ಮಹಿಳೆಯನ್ನೂ ನಿಯಂತ್ರಿಸಲಾಗದು. ಇನ್ನು ಉಳಿಯುವ ದಾರಿ ಒಂದೇ. ಮಹಿಳೆಯ ಆನಂದವು ವ್ಯಕ್ತವಾಗಬಹುದಾದ ಸಾಧ್ಯತೆಗಳ ಎಲ್ಲ ಅವಕಾಶಗಳನ್ನೂ ಮುಚ್ಚಿಹಾಕುವುದು. ಅವಳಿಗೆ ಈ ಸಹಜ ಆನಂದವು ದೊರೆಯದಂತೆ ಮಾಡುವ ಮೂಲಕವೇ ಅವಳನ್ನು ನಿಯಂತ್ರಣಕ್ಕೆ ಪಡೆಯುತ್ತದೆ. ಅಧಿಕಾರದಲ್ಲಿರುವ ವ್ಯವಸ್ಥೆಗೆ ಇದೇನೂ ಕಷ್ಟದ ಮಾತಲ್ಲ. ಲೈಂಗಿಕ ಸಾಮರ್ಥ್ಯ ಎಂಬುದನ್ನೇ ಸಾಂಸ್ಥೀಕರಿಸುವ ಮೂಲಕ ಲೈಂಗಿಕ ಪ್ರಕ್ರಿಯೆಯನ್ನು ವ್ಯಾಪಾರದ ವಿನಿಮಯ ವಸ್ತುವನ್ನಾಗಿ ಮಾರ್ಪಡಿಸಲಾಗುತ್ತದೆ. ಈಗ ಮದುವೆ ಎಂಬ ಸಂಸ್ಥೆಯ ಮೇಲುಸ್ತುವಾರಿಯಲ್ಲಿ ಲೈಂಗಿಕ ಪ್ರಕ್ರಿಯೆಯು ಉಳಿಯುತ್ತದೆ. ಈ ಸಂಸ್ಥೆಯು ಮಹಿಳೆಯ ಜೀವ ಸಹಜವಾದ ಆನಂದದ ವೈವಿಧ್ಯಗಳನ್ನಂತೂ ಬಲಿ ಪಡೆಯುತ್ತದೆ. ಹೋಗಲಿ ಎಂದರೆ ಆ ಸಂಸ್ಥೆಯಲ್ಲಿ ಜೀವ ಸಹಜವಾದ ಆನಂದವನ್ನು ಕನಿಷ್ಠ ರೂಪದಲ್ಲಾದರೂ ಪಡೆಯಬಹುದು ಎಂದೇನಿಲ್ಲ. ಅದಕ್ಕೂ ಪುರುಷನ ಕರುಣೆಯ ನೋಟಕ್ಕಾಗಿ ಕಾಯುತ್ತಾ ಕೂರುವ ಪರಿಸ್ಥಿತಿ ಅಲ್ಲಿ ಏರ್ಪಟ್ಟಿರುತ್ತದೆ. ಒಟ್ಟಿನಲ್ಲಿ ಹೆಣ್ಣು ಲೈಂಗಿಕ ವಸ್ತುವಾಗಿ ಮಾರ್ಪಟ್ಟಿರುತ್ತಾಳೆ. ತನ್ನ ಸಹಜ ಕರ್ತೃತ್ವದ ಹಕ್ಕನ್ನು ಕಳೆದುಕೊಂಡಿರುತ್ತಾಳೆ. ಭಿನ್ನಲಿಂಗಿ ಲೈಂಗಿಕತೆಯ ಮಹಿಳೆಯರು ಈ ಚೌಕಟ್ಟಿನಲ್ಲಿ ಉಳಿದು ಹೋಗುತ್ತಾರೆ. ಸ್ವತಃ ಇಂತಹ ದುಸ್ಥಿತಿಯಲ್ಲಿರುವ ಅವರು ಗಂಡಿನ ಸಂಪರ್ಕದ ಅಗತ್ಯವೇ ಇಲ್ಲದ, ಇದ್ದರೂ ಬಯಸದ ಸಲಿಂಗಿಗಳನ್ನು ಪ್ರತ್ಯೇಕಗೊಳಿಸಿ ನೋಡುತ್ತಾರೆ ಎಂಬುದು ವಿಪರ್ಯಾಸ. ಅವರ ಈ ವರ್ತನೆಯು ಪಿತೃಪ್ರಧಾನತೆಯ ತಂತ್ರಗಾರಿಕೆಗೆ ಹೆಚ್ಚಿನ ಸಮರ್ಥನೆಯನ್ನು ಕೊಡುತ್ತದೆ. ಈ ಸೂಕ್ಷ್ಮಗಳನ್ನು ಗುರುತಿಸಿದ ಸ್ತ್ರೀವಾದವು ಭಿನ್ನಲಿಂಗಿ ಲೈಂಗಿಕತೆಯ ಮಹಿಳೆಯರು ಹಾಗೂ ಲೆಸ್ಬಿಯಾನರನ್ನು ಸಮಾನವಾಗಿ ಒಳಗೊಂಡೇ ನಡೆಯುವುದನ್ನು ಕಲಿತಿತು. ನಮ್ಮ ಅಧ್ಯಯನಗಳಲ್ಲಿ ಅಂತರ್ ವಿಭಾಗೀಯತೆಯ ಪರಿಕಲ್ಪನೆಯನ್ನು ಕೇಂದ್ರಕ್ಕೆ ತಂದವರು ಲೆಸ್ಬಿಯಾನ್ ಮತ್ತು ತೀವ್ರವಾದಿ ಸ್ತ್ರೀವಾದಿಗಳೇ. ಮಹಿಳೆಯರಲ್ಲೇ ಹಲವು ಬಗೆಗಳು ಇವೆ ಎಂಬ ತಿಳುವಳಿಕೆಯು ಸ್ತ್ರೀವಾದಿ ವಿಮರ್ಶೆಯಲ್ಲಿ ಅಂತರ್ಗತವಾಗಿ ಕೂಡಿಕೊಳ್ಳಬೇಕು ಎಂಬುದನ್ನು ಅವರು ಮನಗಾಣಿಸಿದರು. ಸ್ತ್ರೀವಾದಿ ವಿಮರ್ಶೆ ಮತ್ತು ಪೋಲಿತನದ ಚಿತ್ರಣ, ಫೋರ್ನೋಗ್ರಫಿ. ಹೆಣ್ಣಿನ ಲೈಂಗಿಕತೆಯನ್ನು ಬಹು ಬಗೆಗಳಲ್ಲಿ ಗಮನಿಸಬೇಕಾಗುತ್ತದೆ.
ಈ ಸಂಗತಿಯನ್ನು ಗ್ರಹಿಸದೆ ಹೋದಾಗ ಸ್ತ್ರೀವಾದಿಗಳ ನಡುವೆಯೇ ಕದನಗಳು ಆರಂಭವಾದವು. ಇದಕ್ಕೆ ಒಂದು ದೊಡ್ಡ ಉದಾಹರಣೆ ಎಂದರೆ ಸ್ತ್ರೀವಾದಿ ಚಿಂತಕರು ಬರಹಗಳಲ್ಲಿ ಕಾಣುವ ಪೋಲಿತನದ ಚಿತ್ರಣವನ್ನು, ಫೋರ್ನೋಗ್ರಫಿಯನ್ನು ನೋಡುವ ದೃಷ್ಟಿಯಲ್ಲೇ ವಿರೋಧಗಳು ಹುಟ್ಟಿದ್ದು. ಬರಹಗಳಲ್ಲಿ ಕಾಣುವ ಪೋಲಿತನದ ಚಿತ್ರಣವನ್ನು ಪಿತೃಪ್ರಧಾನತೆಯು ಹೇಳುವ ಸೂಳೆಯ ಚಿತ್ರಣ ಎಂಬ ಅರ್ಥದಲ್ಲಿ ನೋಡಬೇಕು. ಮೂಲದ ಗ್ರೀಕ್ ಭಾಷೆಯಲ್ಲಿ ಫಾರ್ನ್ ಎಂದರೆ ಸೂಳೆ, ಗ್ರಾಫ್ಸ್ ಎಂದರೆ ಬರಹಗಳು ಎಂಬ ಅರ್ಥ. ಪಿತೃಪ್ರಧಾನತೆಯು ಹೆಣ್ಣನ್ನು ಒಂದು ಲೈಂಗಿಕ ವಸ್ತುವಾಗಿ ಪರಿಗಣಿಸಿದ ಕ್ಷಣದಿಂದಲೇ ಹೆಣ್ಣು ಎಂದರೆ ಕೀಳು ಮತ್ತು ಸೂಳೆ ಗುಣದಿಂದಲೇ ತುಂಬಿದವಳು ಎಂಬ ದೃಷ್ಟಿಯೇ ಸ್ಥಿರವಾಯಿತು. ಸೂಳೆಗುಣ ಎಂದರೆ ವೃತ್ತಿಪರ ಎಂಬ ಸೀಮಿತ ಅರ್ಥದ್ದಲ್ಲ, ಬದಲಿಗೆ ಹೆಣ್ಣು ಎಂದರೆ ಬೇಕೆಂದಾಗ ಅನುಭೋಗಕ್ಕೆ ಲಭ್ಯಳು ಎಂಬ ಅರ್ಥದ್ದು. ಅಮೆರಿಕಾದ ತೀವ್ರವಾದಿ ಸ್ತ್ರೀವಾದಿ ಆಂಡ್ರಿಯಾ ರೀಟಾ ಡೋರ್ಕಿನ್ ಪೋಲಿತನದ ಚಿತ್ರಣ ಎಂಬುದನ್ನು ಗಂಡು ಲೈಂಗಿಕತಾ ವ್ಯವಸ್ಥೆಯ ವಾಸ್ತವ ಉದ್ದೇಶದ ಗುರಿ ಮತ್ತು ಕೇಂದ್ರದ ವಿಷಯ ಎಂದು ವ್ಯಾಖ್ಯಾನಿಸುತ್ತಾಳೆ. ಕೆಲವರು ಫೋರ್ನೋಗ್ರಫಿಯನ್ನು ಹೆಣ್ಣಿನ ಲೈಂಗಿಕತೆ ಎಂಬುದೇ ಒಂದು ಕೊಳಕು ಎಂಬ ಕಲ್ಪನೆಯನ್ನು ಬಿತ್ತಲು ಪಿತೃಪ್ರಧಾನತೆಯು ಬಳಸುವ ತಂತ್ರ ಎಂದು ವಿವರಿಸುತ್ತಾರೆ. ಆದರೆ ವಾಸ್ತವದಲ್ಲಿ ಪಿತೃಪ್ರಧಾನತೆಯು ಅದನ್ನು ಇದಕ್ಕಿಂತಲೂ ಹೀನಾಯವಾಗಿ ಬಳಸುತ್ತದೆ. ತನ್ನೊಳಗೆ ಫೋರ್ನೋಗ್ರಫಿ ಎಂಬ ಕೊಳಕನ್ನು ತುಂಬಿಕೊಳ್ಳುವ ಮೂಲಕ ಹೆಣ್ಣಿನ ಲೈಂಗಿಕತೆಯನ್ನು ಅದು ಶೋಷಿಸುತ್ತದೆ. ಫೋರ್ನೋಗ್ರಫಿಯು ಹೆಣ್ಣನ್ನು ಸರಕಾಗಿಸಿ ಒಳ್ಳೆಯ ಲಾಭಕ್ಕೆ ಮಾರುತ್ತದೆ. ಅಷ್ಟೇ ಅಲ್ಲದೆ ಹಾಗೆ ಬಿಕರಿಯಾಗಲು ಅದೇ ಹೆಣ್ಣನ್ನು ಪ್ರಚಾರಕ್ಕೂ ಬಳಸುತ್ತದೆ. ಅಂದರೆ ಫೋರ್ನೋಗ್ರಫಿಯು ಪಿತೃಪ್ರಧಾನ ವ್ಯವಸ್ಥೆಗೆ ಎರಡೆರಡು ರೀತಿಯಲ್ಲಿ ಲಾಭದಾಯಕವಾಗಿ ಒದಗುತ್ತದೆ. ಫೋರ್ನೋಗ್ರಫಿ ಎಂಬುದು ಪಿತೃಪ್ರಧಾನತೆಯು ಬಳಸುವ ಒಂದು ವ್ಯಾಪಾರಿ ತಂತ್ರವೇ ಆಗಿದೆ. ಅಮೆರಿಕಾದ ತೀವ್ರವಾದಿ ಸ್ತ್ರೀವಾದಿ ರಾಬಿನ್ ಮೋರ್ಗನ್ ಫೋರ್ನೋಗ್ರಫಿ ಎಂಬುದು ಒಂದು ಚಿಂತನೆ ಮತ್ತು ಅತ್ಯಾಚಾರ ಎಂಬುದು ಅದರ ಆಚರಣೆ ಎಂದು ಕಟುವಾಗಿ ವ್ಯಾಖ್ಯಾನಿಸುತ್ತಾಳೆ. ಫೋರ್ನೋಗ್ರಫಿ ಈಸ್ ದಿ ಥಿಯರಿ ಅಂಡ್ ರೇಪ್ ಇಸ್ ದಿ ಪ್ರಾಕ್ಟೀಸ್. ಹೆಣ್ಣು ಭಿನ್ನಲಿಂಗಿ ಲೈಂಗಿಕತೆಯ ಬಳೆ ಆಗಿರಲಿ ಅಥವಾ ಲೆಸ್ಬಿಯಾನ್ ಸಲಿಂಗಿಯೇ ಆಗಿರಲಿ, ಅವಳು ಗಂಡಿಗೆ ಸಂಬಂಧಿಸಿ ಕೀಳು ಎಂದೇ ವ್ಯಾಖ್ಯಾನಗೊಳ್ಳುತ್ತಾಳೆ. ಗಂಡು ಶ್ರೇಷ್ಠತೆ ಎಂಬುದು ಜಗತ್ತಿನ ಎಲ್ಲೆಡೆಯೂ ವ್ಯಾಪಿಸಿ ನೆಲೆಸಿದೆ. ಸ್ತ್ರೀವಾದಿ ಚಿಂತನೆಗಳು ಎದುರಿಸುವ ಬಹುತೇಕ ಸವಾಲುಗಳು ಈ ಮೂಲದವೇ ಆಗಿವೆ ಎಂಬುದನ್ನು ತಿಳಿಯಬೇಕು. ಇದನ್ನು ಸ್ತ್ರೀವಾದಿ ವಿಮರ್ಶೆಯು ಗಂಭೀರವಾಗಿ ಪರಿಗಣಿಸಬೇಕು. ಈ ಹಿನ್ನೆಲೆಯಲ್ಲಿ ನೋಡಿದರೆ ವಿವಿಧ ಸಮುದಾಯಗಳ ಎಲ್ಲ ಮಹಿಳೆಯರನ್ನು ಸಮನಾಗಿ ಒಳಗೊಳ್ಳಬೇಕು ಎಂಬುದು ನಮ್ಮ ಅಗತ್ಯದ ಸ್ತ್ರೀವಾದಿ ರಾಜಕಾರಣವೂ ಹೌದು ಎಂಬುದು ಸ್ಪಷ್ಟವಾಗುತ್ತದೆ. ಜಾತಿ, ಜನಾಂಗ, ವರ್ಗ ಮುಂತಾದ ಯಾವುದೇ ಪ್ರತ್ಯೇಕತೆಗಳನ್ನು ತಾರತಮ್ಯದಿಂದ ನೋಡಬಾರದು. ಏಕೆಂದರೆ ಈ ಎಲ್ಲ ಸಾಮಾಜಿಕ ಪ್ರತ್ಯೇಕತೆಗಳಲ್ಲಿ ಇರುವ ಹೆಣ್ಣುಗಳು ಲೈಂಗಿಕ ವಸ್ತುಗಳು ಎಂದೇ ಪರಿಗಣಿತರಾಗುವುದು. ದೊಡ್ಡ ಸಮುದ್ರದಲ್ಲಿ ಇರುವ ವೈವಿಧ್ಯಮಯ ಮೀನುಗಳಂತೆ ಎಲ್ಲ ಹೆಣ್ಣುಗಳು ಪುರುಷ ನೋಟಕ್ಕೆ ತಮ್ಮ ಅನುಭೋಗಕ್ಕೆ ಲಭ್ಯವಿರುವ ಲೈಂಗಿಕ ವಸ್ತುಗಳಾಗಿ ಮಾತ್ರವೇ ಕಾಣಿಸುತ್ತಾರೆ. ಕೆಲವು ಸ್ತ್ರೀವಾದಿಗಳು ಈ ಚಿಂತನೆಯನ್ನು ಒಪ್ಪಿ ಫೋರ್ನೋಗ್ರಫಿಯ ವಿರುದ್ಧ ನಾಗರಿಕ ಹೋರಾಟಗಳನ್ನು ನಡೆಸಿದ್ದೂ ಇದೆ. ಆದರೆ
ಕೆಲವರು ಈ ಚಿಂತನೆಯು ಕಲೆಯ ಅಭಿವ್ಯಕ್ತಿಗೆ ಹಾಕುವ ಕತ್ತರಿ ಪ್ರಯೋಗ, ಸೆನ್ಸಾರ್ಶಿಪ್ ಎಂದು ವಿರೋಧಿಸಿದ್ದೂ ಇದೆ. ಸ್ತ್ರೀವಾದಿ ವಿಮರ್ಶೆಯಲ್ಲಿ ಹೊಸ ಪ್ರಶ್ನೆಗಳು. 1. ವ್ಯಕ್ತಿನಿಷ್ಠತೆ, ಸಬ್ಜೆಕ್ಟಿವಿಟಿ. ಪ್ರಧಾನಧಾರೆಯ ಚಿಂತನೆಯು ಸಂಶೋಧನೆಗಳಲ್ಲಿ ವಸ್ತುನಿಷ್ಠತೆಯ ಅಗತ್ಯವನ್ನು ಹೇಳುತ್ತದೆ. ಸಂಶೋಧನೆಯ ಫಲಿತಾಂಶಗಳ ಮೇಲೆ ಸಂಶೋಧಕರ ವೈಯಕ್ತಿಕ ಅಭಿಪ್ರಾಯಗಳು ಪ್ರಭಾವ ಬೀರಬಾರದು ಎಂಬ ಕಾರಣ. ಆದರೆ ಮಹಿಳೆಯರ ಸಾಮಾಜಿಕ ಬದುಕು, ಪಿತೃಪ್ರಧಾನ ವ್ಯವಸ್ಥೆಯ ವೈಯಕ್ತಿಕ ಹಿತಾಸಕ್ತಿಗಳಲ್ಲಿ ಸಿಲುಕಿದೆ ಎಂದ ಮೇಲೆ ಮಹಿಳೆಯರಿಗೆ ಸಂಬಂಧಿಸಿದ ಸಾಮಾಜಿಕ ಪ್ರಶ್ನೆಗಳನ್ನು ಮುಖ್ಯವಾಗಿಸಿಕೊಳ್ಳುವ ಸಂಶೋಧನೆಗಳು ಮಾಹಿತಿ ಸಂಗ್ರಹಕ್ಕಾಗಿ ವೈಯಕ್ತಿಕ ಆಕರಗಳನ್ನೇ ಆಧರಿಸುವುದು ಅನಿವಾರ್ಯವೇ ಆಗುತ್ತದೆ. ಸಂಶೋಧನೆಯ ವಸ್ತುಗಳೂ ಆದ ಮಹಿಳೆಯರು ಸಮಾಜದ ಯಾವ ಜಾತಿ, ಜನಾಂಗ, ವರ್ಗ ಎಂಬ ಹಲವು ಪ್ರತ್ಯೇಕತೆಗಳಲ್ಲಿ ಸಿಲುಕಿದ್ದಾರೆ ಎಂಬ ವೈಯಕ್ತಿಕ ವಿವರಗಳು ಇಲ್ಲದೆ ಅವರ ಪರಿಸ್ಥಿತಿಗಳನ್ನು ಸಮಗ್ರವಾಗಿ ಗ್ರಹಿಸುವುದು ಅಸಾಧ್ಯವೇ ಆಗುತ್ತದೆ. ಆದರೆ ಪ್ರಧಾನಧಾರೆಯ ವಿದ್ವತ್ ಈ ಸ್ತ್ರೀವಾದಿ ಸಂಶೋಧನಾ ವಿಧಾನಗಳನ್ನು ಪ್ರಶ್ನೆ ಮಾಡಿ ಹೀಗಳೆಯುತ್ತದೆ. ಎ ಹೆರಿಟೇಜ್ ಆಫ್ ಅವರ್ ಓನ್ ಟುವರ್ಡ್ಸ್ ಎ ನ್ಯೂ ಸೋಷಿಯಲ್ ಹಿಸ್ಟ್ರಿ ಆಫ್ ಅಮೇರಿಕನ್ ವುಮೆನ್ ಕೃತಿಯಲ್ಲಿ ಹೆಣ್ಣು ಎಂಬುದರ ಅರ್ಥವನ್ನು ರೂಪಿಸುವಲ್ಲಿ ಚರಿತ್ರೆಯ ಪಾತ್ರವನ್ನು ವಿವರಿಸಲಾಗಿದೆ. ಇದನ್ನು ಅಮೆರಿಕಾದ ಖ್ಯಾತ ಸ್ತ್ರೀವಾದಿ ಚರಿತ್ರೆಕಾರರಾದ ನ್ಯಾನ್ಸಿ ಎಫ್ ಕಾಟ್ ಮತ್ತು ಎಲಿಜಬೆತ್ ಎಚ್ ಫ್ಲೆಕ್ಸ್ ಅವರು ಜೊತೆಗೂಡಿ ಬರೆದರು. ಈ ಕೃತಿಯಲ್ಲಿ ನಾಟ್ ಓನ್ಲಿ ದಿ ಜೆಂಡರ್ ಡಿಫೈನ್ಸ್ ವುಮೆನ್ಸ್ ಟ್ರೀಟ್ಮೆಂಟ್, ಆಕ್ಯುಪೇಷನ್ ಅಂಡ್ ಸೋ ಆನ್, but also how women perceive the personal, social and political meanings of being female ಎಂಬ ಒಂದು ಗಮನಾರ್ಹವಾದ ಮಾತಿದೆ. ಲಿಂಗತ್ವ ಎಂಬುದು ಮಹಿಳೆಯರನ್ನು ಸಮಾಜವು ಹೇಗೆ ಕಾಣಬೇಕು, ಮಹಿಳೆಯರ ಕೆಲಸ ಕಾರ್ಯಗಳು ಯಾವುವು ಎಂಬ ಹಲವು ಸಂಗತಿಗಳನ್ನು ನಿರ್ವಚಿಸುತ್ತದೆ. ಅಷ್ಟೇ ಅಲ್ಲದೆ ಮಹಿಳೆಯರು ಹೆಣ್ಣು ಎನಿಸಿ ಹುಟ್ಟಿರುವ ಒಂದೇ ಕಾರಣಕ್ಕೆ ತಮ್ಮ ವೈಯಕ್ತಿಕ, ಸಾಮಾಜಿಕ ಮತ್ತು ರಾಜಕೀಯ ಪರಿಸ್ಥಿತಿಗಳ ಅರ್ಥವನ್ನು ಹೇಗೆ ಗ್ರಹಿಸಬೇಕು ಎಂಬುದನ್ನು ನಿರ್ದೇಶಿಸುತ್ತದೆ. ಈ ಮಾತಿನಲ್ಲಿ ಸ್ತ್ರೀವಾದಿ ಸಂಶೋಧನೆಗಳಲ್ಲಿ ವ್ಯಕ್ತಿನಿಷ್ಠತೆಯ ಔಚಿತ್ಯವನ್ನು ಪ್ರಶ್ನೆ ಮಾಡುವವರಿಗೆ ಉತ್ತರವೂ ಇದೆ ಎನ್ನಬಹುದು. ಸ್ತ್ರೀವಾದಿಗಳು ತಮ್ಮ ಹೋರಾಟಗಳ ಒಂದು ಹಂತದಲ್ಲಿ ಪ್ರಧಾನ ಧಾರೆಗೆ ಉತ್ತರವಾಗಿ ವೈಯಕ್ತಿಕವೇ ನಮ್ಮ ರಾಜಕೀಯ ನಿಲುವು, ಪರ್ಸನಲ್ ಇಸ್ ಪೊಲಿಟಿಕಲ್ ಎಂದು ಘೋಷಣೆ ಮಾಡಿದರು. ಇದೇ ಮಾತು ಸ್ತ್ರೀವಾದಿಗಳ ನಡುವೆಯೇ ಒಂದು ಗಂಭೀರವಾದ ವಾಗ್ವಾದಕ್ಕೂ ಕಾರಣವಾಯಿತು ಮತ್ತು 1970-80ರ ದಶಕದ ಸ್ತ್ರೀವಾದಿ ವಿಮರ್ಶೆ ಮತ್ತು ಸಿದ್ಧಾಂತಗಳು ಹೊಸ ಪ್ರಶ್ನೆಗಳನ್ನು ಎದುರಿಸಿದವು. ಈ ಅವಧಿಯ ಸ್ತ್ರೀವಾದವು ಇಡಿಯಾಗಿ ಬಿಳಿಯ, ಮಧ್ಯಮ ವರ್ಗದ, ಭಿನ್ನಲಿಂಗಿ ಲೈಂಗಿಕತೆಯ ಮಹಿಳೆಯರ ಖಾಸಗಿ ವಲಯ ಎಂಬಂತೆಯೇ ಇದ್ದದ್ದು. ಸ್ತ್ರೀವಾದಿ ವಿಮರ್ಶೆಯು ಕಪ್ಪು ಜನಾಂಗ, ಹಿಸ್ಪಾನಿಕ್, ಏಷ್ಯನ್ ಮೂಲದ ಮಹಿಳೆಯರನ್ನು ಅಂಚಿಗೆ ಸರಿಸಿ ಇಟ್ಟಿವೆ ಎಂಬುದನ್ನು ಹೊಸ ಅಧ್ಯಯನಗಳು ತೋರಿಸಿಕೊಟ್ಟಿದ್ದವು. ಸ್ತ್ರೀವಾದಿ ವಿಮರ್ಶೆಯು ಮಹಿಳೆ ಎಂದು ಪ್ರಸ್ತಾಪಿಸುವಾಗಲೆಲ್ಲ ಜಾತಿ, ಜನಾಂಗ, ಕುಲ, ರಾಷ್ಟ್ರ ಮೂಲಗಳನ್ನು ಅದರೊಂದಿಗೆ ಲಿಂಗತ್ವದ ಆಯಾಮವನ್ನು ಪರಿಗಣಿಸುವ ಅಗತ್ಯವಿದೆ ಎಂಬ ಒತ್ತಾಯಗಳು ಬಂದವು. ಬರಹಗಾರ್ತಿಯಾದ ಒಬ್ಬ ಮಹಿಳೆಯು ಏನೇನನ್ನು
ಒಳಗೊಳ್ಳಬೇಕಿದೆ ಮತ್ತು ಮಹಿಳೆಯರಿಗಾಗಿ ಎಂಬ ಗುರಿಯ ಬರಹಗಳು ಏನೇನನ್ನು ಒಳಗೊಳ್ಳಬೇಕಿದೆ ಎಂಬ ಹೊಸ ಪ್ರಶ್ನೆಗಳು ಸ್ತ್ರೀವಾದಿ ವಿಮರ್ಶೆಯಲ್ಲಿ ಕಾಣಿಸಿಕೊಳ್ಳುತ್ತಲೇ ಹೋದವು. ಎರಡನೆಯ ಅಂಶ, ಅಸ್ತಿತ್ವದ ರಾಜಕಾರಣ, ಐಡೆಂಟಿಟಿ ಪಾಲಿಟಿಕ್ಸ್. ಸ್ತ್ರೀವಾದಿ ಚಿಂತನೆ ಮತ್ತು ಹೋರಾಟಗಳಲ್ಲಿ ತಾವು ಎಲ್ಲಿ ನಿಂತಿದ್ದೇವೆ ಎಂಬ ಪ್ರಶ್ನೆಯನ್ನು ವಿಭಿನ್ನ ಸಮುದಾಯಗಳಿಗೆ ಸೇರಿದ ಸ್ತ್ರೀವಾದಿ ಮಹಿಳೆಯರು ಕೇಳತೊಡಗಿದ್ದರು. ಈ ಹಿಂದೆಯೂ ಸ್ತ್ರೀವಾದಿ ಚಿಂತನೆಗಳಲ್ಲಿ ಅಸ್ತಿತ್ವದ ರಾಜಕಾರಣದ ಎಳೆಯನ್ನು ಬಳಸಿದ್ದಿದೆ. ಆಗಿನ ಕೆಲವು ಬಿಳಿಯ ಸ್ತ್ರೀವಾದಿಗಳು ಗುಲಾಮಗಿರಿ, ವಸಾಹತುಶಾಹಿ ಎಂಬ ಬಗೆಯ ಚಾರಿತ್ರಿಕ ಪ್ರಸಂಗಗಳನ್ನು ಪಿತೃಪ್ರಧಾನಧಾರೆಯ ಅಧೀನದಲ್ಲಿರುವ ಮಹಿಳೆಯರನ್ನು ವಿವರಿಸಿಕೊಳ್ಳಲು ಬಳಸಿದರು. ಆದರೆ ಇದನ್ನು ಆಫ್ರಿಕನ್ ಅಮೇರಿಕನ್ ಸ್ತ್ರೀವಾದಿಗಳು ವಿರೋಧಿಸಿದರು. ಸ್ತ್ರೀವಾದಿ ಚಳುವಳಿಗಳಲ್ಲಿ ಬಿಳಿಯ ಮಧ್ಯಮ ವರ್ಗದ ಮಹಿಳೆಯರೇ ಆಧಿಪತ್ಯ ನಡೆಸುತ್ತಾರೆ ಮತ್ತು ಅವರು ತಮ್ಮದೇ ಬಿಳಿಯರು ಸೃಷ್ಟಿಸಿದ ಗುಲಾಮಗಿರಿ, ವಸಾಹತುಶಾಹಿ ಎಂಬ ಸಂದರ್ಭಗಳನ್ನು ಇಲ್ಲಿಗೆ ಹೊಂದಿಸುತ್ತಿದ್ದಾರೆ ಎಂಬುದು ಅವರ ಆಕ್ಷೇಪವಾಗಿತ್ತು. ಆ ಚಾರಿತ್ರಿಕ ಹಂತದ ವಾಸ್ತವ ಪ್ರಮಾದಗಳನ್ನು ಮರೆಮಾಚುತ್ತಿದ್ದಾರೆ ಎಂದು ಆಕ್ರೋಶಗೊಂಡರು. ವರ್ಣೀಯ ಮಹಿಳೆಯರು ಬಿಳಿಯ ಮಹಿಳೆಗಿಂತಲೂ ದುಪ್ಪಟ್ಟು ಬಗೆಗಳಲ್ಲಿ ದಮನಿತರಾಗುತ್ತಾರೆ. ಮಹಿಳೆ ಎನಿಸಿ ಮತ್ತು ಜನಾಂಗೀಯ ಅಲ್ಪಸಂಖ್ಯಾತರು ಎನಿಸಿ ದಮನಿತರಾಗುತ್ತಾರೆ. ಪ್ರಧಾನಧಾರೆಯ ಸ್ತ್ರೀವಾದಿ ಹಂತದಲ್ಲೇ ಪ್ರಖರ ಚಿಂತಕಿಯರು ಎನಿಸಿ ಖ್ಯಾತರಾಗಿದ್ದ ಹಲವು ಕಪ್ಪು ಸ್ತ್ರೀವಾದಿಗಳು ಈ ಹೊಸ ನೋಟದ ಬೆಳಕಿನಲ್ಲಿ ಮಾತನಾಡಿದರು. ತಾವು ಜಾತಿ, ಜನಾಂಗ, ಕುಲಗಳ ನೆಲೆಯಲ್ಲಿ ಅಲ್ಪಸಂಖ್ಯಾತರು ಎನಿಸಿದವರು ಎಂಬುದನ್ನು ಒತ್ತಿ ಹೇಳಿದರು. ಹೀಗೆ ಹೇಳಿದವರ ಪೈಕಿ ಲೆಸ್ಬಿಯಾನರೂ ಕೂಡ ಸೇರಿದ್ದರು. ಸ್ತ್ರೀವಾದಿ ಸಾಹಿತ್ಯ ವಿಮರ್ಶಕರಾಗಿ ಲೈಂಗಿಕತೆಯನ್ನು ತಮ್ಮ ಬದುಕಿನ ವಾಸ್ತವಗಳ ಹಿನ್ನೆಲೆಯಲ್ಲಿ ವ್ಯಾಖ್ಯಾನಿಸಬೇಕಿದೆ ಎಂಬುದನ್ನು ಅವರು ಹೇಳಿದರು. ಸಲಿಂಗಿಗಳು ತಮ್ಮದೇ ಜನಾಂಗೀಯ ಮತ್ತು ಕುಲಮೂಲದ ಸಂಸ್ಕೃತಿಯ ಸದಸ್ಯರಾಗಿಯೂ ಅವುಗಳಿಂದ ಹೊರಗೇ ಉಳಿಯುತ್ತಾರೆ ಮತ್ತು ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಧಾನಧಾರೆಯಿಂದಲೂ ಹೊರಗೆ ಉಳಿಯುತ್ತಾರೆ. ಹೀಗೆ ಅವರು ಇನ್ನಷ್ಟು ಬಲವಾದ ಬಂಧನಗಳಿಗೆ ಒಳಗಾಗುತ್ತಾರೆ. ಬಹುಶಃ ಇದೇ ಕಾರಣದಲ್ಲಿ ಅವರ ಪ್ರತಿರೋಧಗಳು ಹೆಚ್ಚು ಬಲವಾಗಿರುತ್ತವೆ ಮತ್ತು ವಿಮರ್ಶಕರಾಗಿಯೂ ಅವರು ಹೆಚ್ಚು ಸೂಕ್ಷ್ಮ ಚಿಂತನೆಗಳನ್ನು ಮಾಡಬಲ್ಲರು. ಈ ಸ್ತ್ರೀವಾದಿ ವಿಮರ್ಶಕರು ರಾಚನಿಕೋತ್ತರ ಚಿಂತನೆಗಳಿಂದ ಪ್ರಭಾವಿತರಾಗಿ ವ್ಯಕ್ತಿನಿಷ್ಠತೆಯ ಆಯಾಮಗಳನ್ನು ಗುರುತಿಸಿ ವಿಸ್ತರಿಸಿದ್ದರು. ಇದೆಲ್ಲವೂ ಸರಿಯೇ ಎಂಬಂತೆ ಕಂಡರೂ ವ್ಯಕ್ತಿನಿಷ್ಠತೆ ಎಂಬುದೇ ಕೆಲವೊಮ್ಮೆ ಕೃತ್ರಿಮ ರಚನೆಯದಾಗಬಹುದು ಎಂಬುದೂ ಇದೆ. ಏಕೆಂದರೆ ನಾವು ಹೇಳುತ್ತಿರುವ ನಮ್ಮ ವ್ಯಕ್ತಿತ್ವ ಎಂಬುದೇ ಈ ಸಂಸ್ಕೃತಿಯು ನಮ್ಮ ಬಗ್ಗೆ ಕಲ್ಪಿಸಿದ ಮತ್ತು ವ್ಯಾಖ್ಯಾನಿಸಿದ ಒಂದು ಕೃತ್ರಿಮ ರಚನೆಯಾಗಿದೆ. ಈ ಸಾಧ್ಯತೆಯನ್ನು ಪರಿಗಣಿಸಿದರೆ ಅದೇ ಸಂಸ್ಕೃತಿಯ ಇನ್ನಿತರ ಕೃತ್ರಿಮ ರಚನೆಗಳಾದ ಜಾತಿ, ಜನಾಂಗ, ವರ್ಗ, ಕುಲಮೂಲ ಮತ್ತು ಲಿಂಗತ್ವ ಎಂಬ ಆಯಾಮಗಳನ್ನು ಗುರುತಿಸಬಹುದು. ವ್ಯಕ್ತಿನಿಷ್ಠತೆಯ ಪ್ರಯೋಗವನ್ನು ಮಾಡುವ ವಿಮರ್ಶೆಯಲ್ಲಿ ಈ ಎಲ್ಲ ಆಯಾಮಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ. ವ್ಯಕ್ತಿನಿಷ್ಠತೆ ಎಂಬುದನ್ನು ಎಲ್ಲ ಮಹಿಳೆಯರಿಗೂ ಒಂದೇ ಬಗೆಯಲ್ಲಿ ಅನ್ವಯಿಸಿ ವಿವರಿಸುವುದು ಆಗದ ಮಾತು. ಮಹಿಳೆಯರ ವ್ಯಕ್ತಿನಿಷ್ಠತೆಯ ಹಲವು ಬಗೆಗಳು ಇರುವುದು ಸಾಧ್ಯ. ವ್ಯಕ್ತಿನಿಷ್ಠತೆಯ ವಿವಿಧ ಆಯಾಮಗಳನ್ನು ಕುರಿತು ಸಾಕಷ್ಟು ಸ್ತ್ರೀವಾದಿ ಚಿಂತಕರು ಮಾತನಾಡಿಯೂ ಇದ್ದಾರೆ. ಆದರೆ ಇವರೆಲ್ಲರ ಚಿಂತನೆಗಳ ಮೂಲದಲ್ಲೂ ಅಸ್ತಿತ್ವ ಶೋಧನೆಯ ರಾಜಕಾರಣ, ಐಡೆಂಟಿಟಿ ಪಾಲಿಟಿಕ್ಸ್ ಮಾತ್ರವೇ
ಇದ್ದದ್ದು. ನಮ್ಮ ಸ್ತ್ರೀವಾದಿ ರಾಜಕಾರಣದ ನಡೆಗಳನ್ನು ಸ್ವಂತದ ಅಸ್ತಿತ್ವದ ಸೂಕ್ಷ್ಮತೆಯಲ್ಲಿಯೇ ನಿರ್ಧರಿಸಬೇಕಾಗುತ್ತದೆ ಎಂಬುದು ಎಲ್ಲರೂ ಒಪ್ಪಿಕೊಂಡ ಒಂದು ಮಾತು. ಒಟ್ಟಾರೆಯಾಗಿ ಹೆಣ್ಣುಗಳನ್ನೆಲ್ಲ ಒಂದೇ ಸಾಂಸ್ಕೃತಿಕ ಪಟ್ಟಿಯಲ್ಲಿ ಸೇರಿಸುವುದನ್ನು ಈ ಅಸ್ತಿತ್ವದ ರಾಜಕಾರಣವು ಪ್ರಶ್ನೆ ಮಾಡುತ್ತದೆ. ಒಂದೇ ಪಟ್ಟಿಯಲ್ಲಿ ಎಲ್ಲ ಹೆಣ್ಣುಗಳನ್ನೂ ಸೇರಿಸಿ ನಡೆಸುವ ಸ್ತ್ರೀವಾದಿ ಚಳುವಳಿಗಳು ಪಿತೃಪ್ರಧಾನತೆಯ ವ್ಯವಸ್ಥೆಯನ್ನು ಗೆಲ್ಲಲಾರವು. ಏಕೆಂದರೆ ಪಿತೃಪ್ರಧಾನತೆಯು ಹೆಣ್ಣನ್ನು ನಿಯಂತ್ರಿಸಲು ಸಂದರ್ಭಕ್ಕೆ ಒಂದು ತಂತ್ರ ಎಂಬಂತೆ ಜಾರಿಗೊಳಿಸುತ್ತಲೇ ಇರುತ್ತದೆ. ಇಲ್ಲಿ ಸಂದರ್ಭ ಎಂದರೆ ಅದೇ ಪಿತೃಪ್ರಧಾನತೆಯು ರಚಿಸಿದ ಹಲವಾರು ಕೃತ್ರಿಮ ರಚನೆಗಳು ಎಂಬ ಅರ್ಥ. ಆಯಾ ಚಾರಿತ್ರಿಕ, ಸಾಂಸ್ಕೃತಿಕ ಸಂದರ್ಭಗಳಿಗೆ ಪರಿಣಾಮಕಾರಿಯಾಗುವ ವಿಭಿನ್ನ ತಂತ್ರಗಾರಿಕೆಯನ್ನು ರೂಪಿಸುತ್ತಲೇ ಇರುತ್ತದೆ. ಪಿತೃಪ್ರಧಾನತೆಯ ಈ ರಾಜಕಾರಣ ತಂತ್ರಕ್ಕೆ ಎದುರಾಗಿ ನಿಲ್ಲಬೇಕಿರುವ ಚಳುವಳಿಯು ತನ್ನ ಸದಸ್ಯರನ್ನು ಒಗ್ಗೂಡಿಸಿಕೊಂಡು ನಡೆಯಬೇಕು. ಪಿತೃಪ್ರಧಾನತೆಯು ಮಹಿಳೆಯರನ್ನು ಭಿನ್ನ ಸಮುದಾಯಗಳಾಗಿ ಒಡೆದು ಚೆಲ್ಲಾಪಿಲ್ಲಿಗೊಳಿಸಿಬಿಟ್ಟಿದೆ. ಈಗ ಚಳುವಳಿಯು ಬಿಡಿ ಬಿಡಿಯಾಗಿ ನಿಂತಿರುವ ಈ ಎಲ್ಲ ಮಹಿಳೆಯರನ್ನು ಸೂಕ್ತವಾಗಿ ಪರಿಗಣಿಸಿ ಒಳಗು ಮಾಡಿಕೊಳ್ಳಬೇಕಿದೆ.